ಗಂಗಾವತಿಯ ಹಿರೇಜಂತ್ಕಲ್ನಲ್ಲಿ ಪ್ರಸನ್ನ ಶ್ರೀ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಸಂಜೆ ನಡೆದ ರಥೋತ್ಸವದಲ್ಲಿ ಉತ್ಸುಕರಾಗಿ ಪಾಲ್ಗೊಂಡಿದ್ದ ಭಕ್ತಜನ ತೇರೆನೆಳೆದು ಧನ್ಯತಾ ಭಾವ ಹೊಂದಿದರು. ಜಾತ್ರೆಗೆ ಬನ್ನಿ ಜಾತ್ರೆಗೆ ಬನ್ನಿ, ಹಿರೇಜಂತಕಲ್ಲ ಪಂಪಪತೀಶ್ವರ ಜಾತ್ರೆಗೆ ಹೋಗೋಣ. ಪ್ರಸನ್ನ ವಿರೂಪಾಕ್ಷೇಶ್ವರ ದೇವನ ತೇರನ್ನು ಎಳೆಯೋಣ. ಎಳೆಯೋಣ ಎಳೆಯೋಣ ತೇರನ್ನು ಎಳೆಯೋಣ. ಪಂಪಪತೀಶ್ವರ ಜೈ ಜೈ ಎನ್ನುತ್ತ ಹಾಡಿ ಕುಣಿಯೋಣ. ಜಾತ್ರೆಗೆ ಬನ್ನಿ ಎಲ್ಲರೂ ಹೋಗೋಣ. ಹಿರೇಜಂತಕಲ್ಲ ವಿರೂಪಾಕ್ಷೇಶ್ವರ ದರ್ಶನ ಮಾಡೋಣ. ಬಿಲ್ವ ಪತ್ರೆಯ ತಂದು ನಮ್ಮ ಶಿವನಿಗೆ ನೀಡೋಣ. ಸುಂದರ ಹೂಗಳಿಂದ ಗುಡಿಯ ಸಿಂಗಾರ ಮಾಡೋಣ. ಭಜನೆ ಮಂಗಳ ವಾದ್ಯ ಸಂಭ್ರಮದಿ ಹಾಡುತ್ತ ನಲಿಯೋಣ. ಓಹೋ ಓಹೋ ಬಿಲ್ವ ಪತ್ರೆಯ ತಂದು ನಮ್ಮ ಶಿವನಿಗೆ ನೀಡೋಣ. ಸುಂದರ ಹೂಗಳಿಂದ ಗುಡಿಯ ಶೃಂಗಾರ ಮಾಡೋಣ. ಮಡಿ ಉಡಿಯಿಂದ ಭಕ್ತರೆಲ್ಲ ಆರತಿ ಬೆಳಗೋಣ. ಭಜನೆ ಮಂಗಳ ವಾದ್ಯ ಸಂಭ್ರಮದಿ ಹಾಡುತ್ತ ನೆಲೆಯೋಣ. ಎಳೆಯೋಣ ಎಳೆಯೋಣ ತೇರನ್ನು ಎಳೆಯೋಣ. ಪಂಪಪತೀಶ್ವರ ಜೈ ಜೈ ಎನ್ನುತ್ತ ಹಾಡಿ ಕುಣಿಯೋಣ. ಜಾತ್ರೆಗೆ ಬನ್ನಿ ಎಲ್ಲರೂ ಹೋಗೋಣ. ಹಿರೇಜಂತಕಲ್ಲ ವಿರೂಪಾಕ್ಷೇಶ್ವರ ದರ್ಶನ ಮಾಡೋಣ. ಮಾಘ ಶುದ್ಧ ಸಪ್ತಮಿಯೆಂದು ಜಾತ್ರೆಯ ವೈಭವವು. ಹೋಮಾವನ ಪೂಜೆ ಮಾಡುವ ಭಕ್ತಿಯ ಸಂಭ್ರಮವು. ಸಹಸ್ರಾರು ಜನ ರೈತ ಸಮೂಹವ ನೋಡಲು ಆನಂದ. ಓಹೋ ಓಹೋ ಮಾಘ ಶುದ್ಧ ಸಪ್ತಮಿಯೆಂದು ಜಾತ್ರೆಯ ವೈಭವವು. ಹೋಮಾವನ ಪೂಜೆ ಮಾಡುವ ಭಕ್ತಿಯ ಸಂಭ್ರಮವು. ಸಹಸ್ರಾರು ಜನ ರೈತ ಸಮೂಹವ ನೋಡಲು ಆನಂದ. ಭತ್ತದ ನಾಡು ವಿಶ್ವಕ್ಕೆ ಇಂದು ಹೆಸರಾಗಿದೆ ನೋಡು. ಹಿರೇಜಂತಕಲ್ಲ ಕ್ಷೇತ್ರಕ್ಕೆ ಹೋಗಿ ವಿರೂಪಾಕ್ಷೇಶ್ವರನ ದರ್ಶನ ಪಡೆದು ನಾವೆಲ್ಲ ಪುನೀತರಾಗೋಣ. ಜಾತ್ರೆಗೆ ಬನ್ನಿ ಎಲ್ಲರೂ ಹೋಗೋಣ. ಹಿರೇಜಂತಕಲ್ಲ ವಿರೂಪಾಕ್ಷೇಶ್ವರ ದರ್ಶನ ಮಾಡೋಣ. ಗಂಗಾವತಿಯು ಇತಿಹಾಸ ಸಾರುವ ನಾಡಾಗಿದೆ ನೋಡು. ಮುಡ್ಡಾಣೇಶ್ವರ ವೀರಾಂಜನೇಯ ವೀರಭದ್ರೇಶ್ವರ. ಧರೆಗಿಳಿದು ಧಾವಿಸಿ ಬಂದ ಭಗವಂತನೇ, ಪರಶಿವನೇ ಶ್ರೀ ವಿರೂಪಾಕ್ಷ ಅಧಿದೇವನೇ. ಧರೆಗಿಳಿದು ಧಾವಿಸಿ ಬಂದ ಭಗವಂತನೇ,
ಪರಶಿವನೇ ಶ್ರೀ ವಿರೂಪಾಕ್ಷ ಅದಿದೇವನೇ ಮಾಡುವೆನು ನಿನ್ನ ಧ್ಯಾನ ಓ ಮಹಿಮನೇ ಪಾಪತಾಪಗಳನ್ನು ಕಳೆವ ಕರುಣಾಮಯನೇ ಕರುಣೆ ತೋರಿ ಕಾಯುವ ಪಂಪಾಪತೀಶನೇ ಹಿರೇಜಂತ ಕಲ್ಲ ಗ್ರಾಮದ ಭಾಗ್ಯದಾತನೇ ಧರೆಗಿಳಿದು ಧಾವಿಸಿ ಬಂದ ಭಗವಂತನೇ ಪರಶಿವನೇ ಶ್ರೀ ವಿರೂಪಾಕ್ಷ ಅದಿದೇವನೇ ಹರನೇ ಪರಶಿವನೇ ನಿನ್ನ ಪಾದ ಕಮಲವನು ಪ್ರತಿದಿನವೂ ಪೂಜಿಸುತ್ತಾ ಸೇವೆ ಮಾಡುತ್ತೀಯೆವು ಒಲಿದು ಇಂದು ನಮ್ಮ ಹಿರೇಜಂತಕಲ ಗ್ರಾಮದಲ್ಲಿ ಐತಿಹಾಸಿಕ ಪ್ರಸಿದ್ಧಿಯನ್ನು ಹೊಂದಿದಂಥ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ವಿಶೇಷವಾಗಿ ಇದೊಂದು ಐತಿಹಾಸಿಕ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಸ್ಥಾನ ಇತ್ತು. ಆದ ಕಾರಣ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದಂಥ ದೇವಸ್ಥಾನದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಭಾಗದ ಎಲ್ಲ ಜನರು ಒಂದು ಆರಾಧ್ಯ ದೇವ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ಸ್ವಾಮಿಯ ಒಂದು ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸಹಿತ ಮುಂದಿನ ದಿನಗಳಲ್ಲಿ ರೈತ ಚೆನ್ನಾಗಿ ಬೆಳೆ ಫಸಲು ಬಂದು ಜೊತೆಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವಂಥ ಶಕ್ತಿಯನ್ನು ಆ ಶ್ರೀ ಸ್ವಾಮಿ ಪಂಪಾ ವಿರೂಪಾಕ್ಷೇಶ್ವರ ನಮಗೆಲ್ಲರಿಗೂ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಸಹಿತ ಜಾತ್ರಾ ಮಹೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೊರೋನಾ ನಿವಾರಣೆ ಮಾಡಿ ಪಂಪಾಪತಿ ಜಾತ್ರೆ ಇಡೀ ರಾಜ್ಯದಲ್ಲಿ ಪ್ರಥಮ ಜಾತ್ರೆ. ಈ ಪಂಪಾ ವಿರೂಪಾಕ್ಷೇಶ್ವರ ಕೊರೋನಾವನ್ನು ನಿರ್ವಹಣೆ ಮಾಡಿ ಆ ಒಂದು ಸಮಾಜಕ್ಕೆ ಒಳ್ಳೆಯ ಸುದ್ದಿಯನ್ನು ಕೊಟ್ಟು ಆ ರೋಗವನ್ನು ನಿರ್ಮುಕ್ತ ಮಾಡಿ ಒಳ್ಳೆಯ ಬಡ ಜನರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಸುಖ ಸಂಪತ್ತು ಸಮೃದ್ಧಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಪಂಪಾ ವಿರೂಪಾಕ್ಷೇಶ್ವರರಲ್ಲಿ ಪ್ರಾರ್ಥಿಸುತ್ತಾರೆ.